ಎಲ್ಲರಿಗೂ ನಮಸ್ಕಾರ. ಈ ಆಟಿ ಅಮಾವಾಸ್ಯೆ ಎನ್ನುವಂಥದ್ದು ಈ ತುಳುನಾಡಿನಲ್ಲಿ ಬಹಳ ವಿಶೇಷ. ಈ ಆಟಿ ಅಮಾವಾಸ್ಯೆಯ ದಿನ ನಾವು ಈ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಸೇವಿಸ್ತೇವೆ. ಈ ಕಷಾಯದ ಸೇವನೆಯಿಂದ ನಮ್ಮ ಈ ರೋಗ ರುಜಿನಗಳೆಲ್ಲ ದೂರ ಆಗ್ತವೆ ಎನ್ನುವಂತಹ ಒಂದು ನಂಬಿಕೆ. ಈ ಆಟಿ ಕಲೆಂಜ ಈ ಆಟಿ ಅಮಾವಾಸ್ಯೆಯ ಹಿಂದಿನ ದಿನ ಈ ಹಾಲೆ ಮರದಲ್ಲಿ ಈ ಔಷಧೀಯ ಗುಣಗಳನ್ನು ತಂದಿರ್ತಾನೆ. ಹಾಗಾಗಿ ಅದರ ಕೆತ್ತೆಯ ಕಷಾಯವನ್ನು ನಾವು ಈ ಆಟಿ ಅಮಾವಾಸ್ಯೆ ದಿನ ಸೇವಿಸುವುದರಿಂದ ನಮ್ಮ ರೋಗ ರುಜಿನಗಳೆಲ್ಲ ದೂರ ಆಗ್ತವೆ ಎನ್ನುವ ನಂಬಿಕೆ ನಮ್ಮ ತುಳುನಾಡಿನಾದ್ಯಂತ ಇರುವಂಥದ್ದು. ಹಿಂದಿನ ದಿವಸ ಈ ಹಾಲೆ ಮರಕ್ಕೆ ಒಂದು ನೂಲನ್ನು ಕಟ್ಟಿ, ನಾನು ನಾಳೆ ಬರ್ತೇನೆ, ನೀನು ನನಗೆ ಔಷಧಿಯನ್ನು ನೀಡು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಆ ಮರಕ್ಕೆ ಒಂದು ಗೌರವವನ್ನು ಸೂಚಿಸುವಂಥದ್ದು. ನಂತರ ಮರು ದಿವಸ ಬೆಳಿಗ್ಗೆ ಬಂದು ಅದರ ಈ ಕೆತ್ತೆಯನ್ನು ಸಂಗ್ರಹಿಸಿಕೊಂಡು ನಂತರ ಅದರ ಕಷಾಯ ಮಾಡಿ ಸೇವಿಸುವಂಥ ನಂಬಿಕೆ ನಮ್ಮ ತುಳುನಾಡಿನಾದ್ಯಂತ ಇರುವಂಥದ್ದು. ನೋಡಿ, ಅದನ್ನು ನಾವು ಕೆತ್ತುವುದು ನೋಡಿ ಬೆನಚುಗಳಿನ ಸಹಾಯದಿಂದ. ನೋಡಿ, ಇದು ಹಾಲೆ ಮರದ ಎಲೆ ನೋಡಿ ಈ ರೀತಿಯಾಗಿರ್ತದೆ. ಹಿಂದಿನ ದಿವಸ ಈ ಹಾಲೆ ಮರಕ್ಕೆ ನೂಲನ್ನು ಕಟ್ಟಿ, ನಾಳೆ ದಿನ ನಾನು ಔಷಧಿಗೆ ಬರುತ್ತೇನೆ, ನಮಗೆ ಔಷಧಿಯನ್ನು ನೀಡು ಎಂದು ಪ್ರಾರ್ಥಿಸಿ ಬರುವಂಥ ಒಂದು ಕ್ರಮವಿದೆ. ನಂತರ ಮರುದಿವಸ ಮುಂಜಾನೆ ಹೋಗಿ ಬೆನಚು ಕಲ್ಲಿನ ಸಹಾಯದಿಂದ ಆ ಮರದ ತೊಗಟೆಯನ್ನು ಕೆತ್ತಬೇಕು. ಯಾವುದೇ ರೀತಿಯಲ್ಲಿ ಕತ್ತಿಯನ್ನು ಬಳಸುವಂತಿಲ್ಲ. ನೋಡಿ, ಇದು ಹಾಲೆ ಮರದಿಂದ ನಾವು ಸಂಗ್ರಹಿಸಿಕೊಂಡಿರುವಂತಹ ಅದರ ತೊಗಟೆ ಅಂದರೆ ಕೆತ್ತೆ. ನೋಡಿ, ಇವಾಗ ಕೆತ್ತೆಯನ್ನು ಕೆತ್ತಿ ಆಗಿದೆ. ನೋಡಿ, ಅದರಿಂದ ಯಾವ ಜಾಗದ ನಿಮಗೆ ಒಂದು ನೋಡಿ ಮೇಣದ ರೀತಿ ಹೊಸರ್ತಾ ಉಂಟು. ನೋಡಿ, ಹಾಲಿನ ರೀತಿಯಲ್ಲಿ. ನೋಡಿ, ಈ ರೀತಿಯಾಗಿರುವಂತಹ ಈ ಬೆನಚು ಕಲ್ಲನ್ನು ತಗೊಳ್ಬೇಕು. ಆನಂತರ ಈ ಬೆನಚು ಕಲ್ಲಿನಲ್ಲಿ ನಾವು ಈ ಹಾಲೆ ಮರದ ಕೆತ್ತೆಯನ್ನು ಕೆತ್ತುವಂಥದ್ದು. ಇದಕ್ಕೆ ನಾವು ಯಾವುದೇ ಕಬ್ಬಿಣದ ಸಲಕರಣೆಯನ್ನು ಬಳಸುವಂತಿಲ್ಲ. ನಂತರ ನಾವು ಕತ್ತಿಯ ಸಹಾಯದಿಂದ ಆ ತೊಗಟೆಯ ಮೇಲ್ಪದರವನ್ನು ಕೆರೆಸಿ ತೆಗಿಬೇಕು. ನಮಗೆ ಅದರ ಒಳಗಿನ ಬಿಳಿ ಪದರವನ್ನು ಮಾತ್ರ ನಾವು ಕಷಾಯಕ್ಕೆ ಬಳಸುವಂಥದ್ದು. ನಂತರ ಅದರಲ್ಲಿರುವಂಥ ಕಸ ಕಡ್ಡಿಯೆಲ್ಲ ಹೋಗಲಿಕ್ಕೆ ನೀರು ಹಾಕಿ ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ನಾವು ಇದರ ಜೊತೆಗೆ ಅರಶಿನ, ಕಾಳು ಮೆಣಸು, ಕೆಂಪು ಮೆಣಸು ಅಥವಾ ಜೀರಿಗೆ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಇದನ್ನು ನಾವು ಕಲ್ಲಿನಲ್ಲಿ ಹಾಕಿ ರುಬ್ಬಿಕೊಳ್ಳುವಂಥದ್ದು. ನಂತರ ಈ ಕಷಾಯವನ್ನು ನಾವು ಸೋಸಿಕೊಳ್ಳಬೇಕು. ನಂತರ ಈ ಕಷಾಯಕ್ಕೆ ನಾವು ಕೆಂಡದಲ್ಲಿ ಬಿಸಿ ಮಾಡಿದಂತಹ ಬೆನಚು ಕಲ್ಲನ್ನು ಹಾಕಿಕೊಳ್ಳಬೇಕು. ಕೆಲವರು ಬೆನಚು ಕಲ್ಲಿನ ಬದಲಿಗೆ ಕಬ್ಬಿಣವನ್ನು ಕೂಡ ಬಿಸಿ ಮಾಡಿ ಇದಕ್ಕೆ ಹಾಕುತ್ತಾರೆ. ಇದು ನಮಗೆ ಕುಡಿಯುವುದಕ್ಕೆ ಕಹಿ ಅನಿಸಿದರೂ ಆರೋಗ್ಯಕ್ಕೆ ಒಂದು ಅಮೃತ ಸಮಾನವಾಗಿರುವಂಥ ಒಂದು ಕಷಾಯ. ನಮ್ಮ ಹಿರಿಯರು ಇಂದಿನ ತಲೆಮಾರಿನಿಂದ ಮಾಡಿಕೊಂಡು ಬಂದಿರುವಂತಹ ಈ ಆಟಿ ಅಮಾವಾಸ್ಯೆ ಹಾಲೆ ಮರದ ಕೆತ್ತೆ ಕಷಾಯ ಇದೊಂದು ಔಷಧಗಳ ಆಗರ. ಹಲವಾರು ಕಾಯಿಲೆಗಳಿಗೆ ರಾಮಬಾಣ. ಹಾಗೆ ನಮಗೆ ಕುಡಿಯುವಾಗ ಸ್ವಲ್ಪ ಕಹಿ ಅಂತ ಅನಿಸ್ತದೆ ಬಾಯಿ. ಆನಂತರ ಬೇಕಿದ್ರೆ ಒಂದು ಬೆಲ್ಲ ಸೇವಿಸ್ಬೋದು. ಹಾಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಯ ದಿನ ಈ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಮಾಡಿ ಸೇವಿಸುವಂಥ ರೂಢಿ ಇದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ಹಲವಾರು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.